ನಂಬಿಸಿ ವಂಚಿಸಲು ಯತ್ನಿಸಿದಂತಹ ಖದೀಮರಿಗೆ ಸಾರ್ವಜನಿಕರೇ ಧರ್ಮದೇಟು ಕೊಟ್ಟಂತಹ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಹಳೆಯ ತಾಮ್ರದ ನಾಣ್ಯವನ್ನು ಕೊಟ್ಟು ವಂಚನೆಗೆ ಯತ್ನ. ಪರಾರಿ ಆಗ್ತಾ ಇದ್ದಂತಹ ಯುವಕರಿಗೆ ಜನರಿಂದ ಬಿತ್ತು ಧರ್ಮದೇಟು. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಬಸ್ ನಿಲ್ದಾಣದಲ್ಲಿ ನಡೆದ ಘಟನೆ. ಬೆಂಗಳೂರಿನ ವ್ಯಕ್ತಿಗೆ ಈ ಖದೀಮರು ವಂಚಿಸಿದ್ರು ಅನ್ನೋದು ಗೊತ್ತಾಗ್ತಿದೆ. ಮಾಂತ್ರಿಕ ಶಕ್ತಿಯ ಅದೃಷ್ಟದ ನಾಣ್ಯ ಅಂಥೇಳಿ ವಂಚನೆ ಮಾಡಿದ್ರು. ನಾಣ್ಯ ಪಡೆಯಲು ಬಂದಾಗ ತಾಮ್ರದ ನಾಣ್ಯವನ್ನು ಕೊಟ್ಟು ಪರಾರಿಯಾಗುವುದಕ್ಕೆ ಯತ್ನಿಸಿದ್ರು. ಇಬ್ಬರನ್ನ ಹಿಡಿದು ಸರಿಯಾಗಿ ಬಿಟ್ಟು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ನಾಗಮಂಗಲ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಪ್ರಕರಣ ಇದು. ಹಳೆಯ ತಾಮ್ರದ ನಾಣ್ಯವನ್ನು ಕೊಟ್ಟು ಮಾಂತ್ರಿಕ ಶಕ್ತಿ ಇದೆ ಅಂತ ಹೇಳಿ ವಂಚಿಸೋದಕ್ಕೆ ಮುಂದಾದಂತಹ ಯುವಕರಿಗೆ ಸ್ಥಳೀಯರು ಸರಿಯಾಗಿ ಧರ್ಮದೇಟು ಕೊಟ್ಟಿದ್ದಾರೆ. ಯುವಕರನ್ನ ಈಗ ಸ್ಥಳೀಯರು ಸುತ್ತುವರೆದು ಅವರಿಗೆ ಪ್ರಶ್ನೆ ಮಾಡ್ತಾ ಇರುವಂತಹ ದೃಶ್ಯವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಇದೇ ಯುವಕರು ಖದೀಮರು ಅನ್ನೋದು ಗೊತ್ತಾಗ್ತಾ ಇದೆ. ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ತಾಮ್ರದ ನಾಣ್ಯವನ್ನು ಕೊಟ್ಟು ಇವರು ವಂಚನೆ ಮಾಡ್ತಾ ಇದ್ರಂತೆ. ಇದರಲ್ಲಿ ಮಾಂತ್ರಿಕ ಶಕ್ತಿ ಇದೆ, ಅದೃಷ್ಟದ ನಾಣ್ಯ ಇದು ಅಂತ ಹೇಳಿ ಲಕ್ಷ ಲಕ್ಷ ಹಣವನ್ನು ಪೀಕೋದಕ್ಕೆ ಮುಂದಾಗಿದ್ರಂತೆ. ಡೌಟ್ ಬಂದಿದೆ. ಹಿಡಿದು ಪ್ರಶ್ನೆ ಮಾಡಿದಾಗ ಇವರ ಅಸಲಿ ಎತ್ತು ಗೊತ್ತಾಗಿದೆ. ಸರಿಯಾಗಿ 4 ಕೊಟ್ಟು ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ಹಿಂಗೆ ವಂಚನೆ ಕೆಲಸ ಮಾಡಿದ್ದಾರೆ ಅನ್ನೋದು ಈಗ ಗೊತ್ತಾಗಬೇಕಿದೆ.